ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆಯ ಆಚರಣೆ ಮಾಡಲಾಯಿತು. ಪುಟ್ಟ ವಿದ್ಯಾರ್ಥಿಗಳು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಮುರುಗೇಶ್ ಮಾತನಾಡಿ, ನಮ್ಮ ರಾಷ್ಟ್ರದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರ ಮಕ್ಕಳ ಪ್ರೇಮದಿಂದ ಅವರ ಜನ್ಮ ದಿನಾಚರಣೆಯ ದಿನದಂದು ಮಕ್ಕಳ ದಿನಾಚರಣೆಯ ಆಚರಣೆಯನ್ನ ಆರಂಭಿಸಲಾಯಿತು ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ವೇದಿಕೆ ಮೇಲಿನ ಗಣ್ಯರು ಬಹುಮಾನ ವಿತರಣೆ ಮಾಡಿದರು. ಇದಕ್ಕೂ ಮುನ್ನ ಮೈಸೂರಿನ ಪ್ರಸಿದ್ಧ ಜಾದೂಗಾರರಾದ ಗುರುಸ್ವಾಮಿ ಅವರಿಂದ ಜಾದೂ ಮತ್ತು ಮಾತನಾಡುವ ಗೊಂಬೆ ಕಾರ್ಯಕ್ರಮ ನಡೆಸಿಕೊಟ್ಟು ಮಕ್ಕಳಿಗೆ ಉತ್ತಮ ಮನೋರಂಜನೆ ನೀಡಿ ರಂಜಿಸಿದರು. ಹಾಗೂ ಶ್ರೀಯುತ ಮಾದೇಶ್ ಅವರು ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಮಕ್ಕಳನ್ನ ಮಂತ್ರ ಮುಕ್ತರನ್ನಾಗಿಸಿದರು. ಈ ದಿನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಬಹಳ ಖುಷಿಯಾಗಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರದ್ದು ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಳಿಸ್ತಾ ಇಲ್ಲ? ಇಂದಿನ ಮಕ್ಕಳೇ, ಇನ್ನೊಂದ್ಸರಿ, ಇಂದಿನ ಮಕ್ಕಳು ಸಾಮಾನ್ಯ ಪ್ರಜೆಗಳೆಲ್ಲ ನೀವು ಯಾರೇಳಿ ಭವ್ಯ ಪ್ರಜೆಗಳು. ಅಂದ್ರೆ ಈ ದೇಶವನ್ನ ಕಟ್ಟುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬರುತ್ತೆ ಮಕ್ಕಳ. ಇವತ್ತು ನಾವೆಲ್ಲ ನಿಮ್ಗೆ ಬಹಳ ಖುಷಿಯಾಗಿದ್ದೀವಿ, ಹೌದಲ್ಲ? ನಾಳೆ ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ದೇಶ, ಈ ಭಾಷೆ, ಈ ಸಂಸ್ಕೃತಿ ನಿಮ್ಗೆ ಕೊಡುತ್ತೆ. ನಾವು ಯಾರ ನೆನಪಿಗಾಗಿ, ಈಗ ಮೇಡಮ್ ಹೇಳಿದ್ರು, ಯಾರ ನೆನಪಿಗಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಡೇನ, ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೇವೆ? ಎಸ್, ಜವಾಹರಲಾಲ್ ನೆಹರು ಅವ್ರನ್ನ ನಾವು ಪ್ರೀತಿಯಿಂದ ಏನಂತ ಕರಿತಾ ಇದ್ದೋ? ವೆರಿ ಗುಡ್, ಚಾಚಾ, ಹೌದಲ್ಲ? ಯಾಕೆ ಅವರ ದಿನಾಚರಣೆಯನ್ನು ನಾವು ನವೆಂಬರ್ 14 ಆಚರಿಸ್ತಾ ಇದ್ದೀವಿ? ಯಾಕೆ? ಅವ್ರಿಗೆ ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ. ಅವರು ಯಾವಾಗ್ಲೂ ಯಾವುದೇ ಸಮಾರಂಭಗಳಿಗೆ ಹೋದಾಗ ಮಕ್ಕಳನ್ನ ಬಹಳ ಆತ್ಮೀಯವಾಗಿ ಗೌರವಿಸ್ತಿದ್ರು, ಮಕ್ಕಳನ್ನ ಆತ್ಮೀಯವಾಗಿ ಪ್ರೀತಿಸ್ತಿದ್ರು. ಮಕ್ಕಳ ಕಂಡ್ರೆ ಅಷ್ಟೊಂದು ಗೌರವ ಅವ್ರಿಗೆ. ಯಾಕೆ ಮಕ್ಕಳ ಕಂಡ್ರೆ ಅಷ್ಟು ಗೌರವ ಅಂದ್ರೆ ಇದೇ ಕಾರಣ, ಇಂದಿನ ಮಕ್ಕಳೇ ನಾಳಿನ ಭವ್ಯ ಪ್ರಜೆಗಳು. ಅವರು ಈ ದೇಶವನ್ನ ಕಟ್ಟುವಂತ ಒಂದು ಜವಾಬ್ದಾರಿ ಅವ್ರಿಗೆ ಇರ್ತದೆ. ಸೊ ಆ ಕಾರಣದಿಂದ ಅವರು ಮಕ್ಕಳನ್ನ ಬಹಳ ಯಥೇಚ್ಛವಾಗಿ ಪ್ರೀತಿಸ್ತಿದ್ರು. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ದಿನಾಚರಣೆಯನ್ನ ನಾವು ಮಕ್ಕಳ ದಿನ